Hi, hello friends. Welcome to the GK Smart Circle YouTube channel. Indian folk dances. ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಯನ್ ಫೋಕ್ ಡ್ಯಾನ್ಸ್ ರಿಲೇಟೆಡ್ ಕ್ವಶನ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮುಂಬರುವ ಎಲ್ಲ KSP ಆಗಿರ್ಬೋದು, KPSC ಆಗಿರ್ಬೋದು, KAS ಎಕ್ಸಾಮ್ಗಳಲ್ಲಿ ಡೈರೆಕ್ಟಾಗಿ ಫೋಕ್ ಡ್ಯಾನ್ಸ್ಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳ್ತಾ ಹೋಗ್ತಾರೆ. ಸೊ ಇದಕ್ಕೆ ಆ ರಾಜ್ಯದ ಎಲ್ಲ ಫೋಕ್ ಡ್ಯಾನ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಸೊ ಇದು ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಒಂದನೇ ಕ್ವಶನ್ ಏನಿದೆ ಅಂತ ಗಮನಿಸಬಹುದು ನೀವು. ಕೂಚಿಪುಡಿ ಆ್ಯಂಡ್ ದಾಪು ರಿಲೇಟೆಡ್ ಟು ವಿಚ್ ಸ್ಟೇಟ್? ಓಕೆ, ಕೂಚಿಪುಡಿ ಆ್ಯಂಡ್ ದಾಪು ರಿಲೇಟೆಡ್ ಟು ವಿಚ್ ಸ್ಟೇಟ್? ಓಕೆ, ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ರೈಟ್ ಆನ್ಸರ್, ಆಂಧ್ರ ಪ್ರದೇಶ್. ಓಕೆ, ಆಪ್ಷನ್ ನಂಬರ್ 2 ರೈಟ್ ಆನ್ಸರ್. ದಿ ಫೋಕ್ ಡ್ಯಾನ್ಸಸ್ ಆಫ್ ಇನ್ಕ್ಲೂಡ್, ಸೊ ದೀಸ್ ಆರ್ ಫೋಕ್ ಡ್ಯಾನ್ಸಸ್ ಆಂಧ್ರ ಪ್ರದೇಶ್: ದಿಂಶ, ಕೋಲಾಟಂ, ಟಪೆಲಾ ಗುಲ್ಲು, ಲಂಬಡಿ, ಬುಟ್ಟಬೊಮ್ಮಲು. ಓಕೆ, ಸೊ ಇವು ಆಂಧ್ರ ಪ್ರದೇಶದ ಇತರೆ ಪ್ರಮುಖ ಫೋಕ್ ಡ್ಯಾನ್ಸ್ಗಳಾಗಿವೆ. ಓಕೆ, ನೃತ್ಯಗಳು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಫುಲ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಹಾಗಾದರೆ ಆಪ್ಷನ್ ನಂಬರ್ 2 ಅಂದರೆ ಕ್ವಶನ್ ನಂಬರ್ 2ಕ್ಕೆ ಈಗ ಹೋಗೋಣ ಬನ್ನಿ. ಎರಡನೇ ಕ್ವಶನ್ ನೋಡಿ, ಬಿಹು ಆ್ಯಂಡ್ ಬೋಮಾಚ ರಿಲೇಟೆಡ್ ಟು ವಿಚ್ ಸ್ಟೇಟ್? ನೋಡಿ, ಬಿಹು ಮತ್ತು ಬೋಮಾಚ ಎಂಬುದು ಯಾವ ರಾಜ್ಯದ ನೃತ್ಯಗಳು? ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋಣ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ಆಪ್ಷನ್ ನಂಬರ್ 1 ಅಸ್ಸಾಂ. ಸೊ ಅಸ್ಸಾಂನಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇದಕ್ಕೆ. ಅದು ಅಸ್ಸಾಂನಲ್ಲಿ ಕಂಡುಬರ್ತಕ್ಕಂಥ ಇತರೆ ಫೋಕ್ ಡ್ಯಾನ್ಸ್ಗಳು ಯಾವ್ಯಾವು ಅಂತ ನಾವು ತಿಳ್ಕೊಳ್ಳೋಣ. ನೋಡಿ, ತಬಲಾ ಜೋಂಗ್ಲಿ ಎಂಬತಕ್ಕಂಥದ್ದು, ನಾಟ್ ಪೂಜೆ ಎಂಬುದು, ಬಿಚುಯ ಎಂಬುದು, ಮಹಾರಾಸ್ ಎಂಬುದು, ಇನ್ನು ಕಾಳಿ ಗೋಪಾಲ್, ಜೊತೆಗೆ ಬಾಗರೂಬಾ, ಖೇಲ್ ಗೋಪಾಲ್, ತಬಲಾ ಚೋಂಗ್ಲಿ, ಕ್ಯಾನ್ ಯೋ ಎಂಬುದು, ಜಮೂರಾ ಎಂಬತಕ್ಕಂಥದ್ದು, ಜೊತೆಗೆ ಹೋಪ್ ಜನಾಯ್. ಇವೆಲ್ಲವೂ ಅಸ್ಸಾಂನಲ್ಲಿ ಕಂಡುಬರತಕ್ಕಂಥ ಇತರೆ ಪ್ರಮುಖ ಫೋಕ್ ಡ್ಯಾನ್ಸ್ಗಳಾಗಿವೆ. ಸೊ ಇವೆಲ್ಲವೂ ಅಸ್ಸಾಂನ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸ್ಗಳಾಗಿವೆ, ನೆನಪಿರಲಿ ನಿಮಗಿದು. ನೋಡಿ, ಮೂರನೇ ಕ್ವಶನ್, ಜಾತಾ ಜತಿನ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ನೋಡಿ, ಜಾತಾ ಜತಿನ್ ಎಂಬುದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ನೃತ್ಯವಾಗಿದೆ ಅಥವಾ ಫೋಕ್ ಡ್ಯಾನ್ಸ್ ಆಗಿದೆ ಅಂತ ಕೇಳಿದರೆ, ಇಲ್ಲಿ ನೋಡಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಅಂದರೆ ಬಿಹಾರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದರೆ ಬಿಹಾರದಲ್ಲಿ ಕಂಡುಬರ್ತಕ್ಕಂಥ ಇತರೆ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳು ಯಾವ್ಯಾವ? ಹಾಗಾದರೆ ಸರಿಯಾಗಿರ್ತಕ್ಕಂಥ ಉತ್ತರ ಗಮನಿಸಿ. ಬಾಕೋ ಬಖೈನ್ ಎಂಬುದು, ಪನ್ವಾರಿಯಾ ಎಂಬತಕ್ಕಂಥದ್ದು. ನೋಡಿ, ಪನ್ವಾರಿಯಾ, ಸಮಚಕ್ವ ಆ್ಯಂಡ್ ಬಿಡೇಶಿಯಾ. ಸೊ ದೀಸ್ ಆರ್ ಫೋಕ್ ಡ್ಯಾನ್ಸಸ್ ಇನ್ಕ್ಲೂಡ್ ಬಿಹಾರ್ಸ್. ಓಕೆ, ಸೊ ಬಿಹಾರದ ಇತರೆ ಪ್ರಮುಖ ಫೋಕ್ ಡ್ಯಾನ್ಸ್ಗಳಾಗಿವೆ ಇವು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಆಗಿದೆ. ಈಗ ನಾವು 4ನೇ ಕ್ವಶನ್ ನೋಡೋಣ ಬನ್ನಿ. ಗಾರ್ಬಾ ಆ್ಯಂಡ್ ದಾಂಡಿ ರಿಲೇಟೆಡ್ ಟು ವಿಚ್ ಸ್ಟೇಟ್? ನೋಡಿ, ಗಾರ್ಬಾ ಮತ್ತು ದಂಡಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖ ನೃತ್ಯಗಳಾಗಿವೆ ಅಂತ ಕೇಳ್ತಾರೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 4. ನೋಡಿ, ಆಪ್ಷನ್ ನಂಬರ್ 4 ಸರಿಯಾಗಿದೆ. ಅಂದರೆ ಇದಕ್ಕೆ ಗುಜರಾತ್ ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆ, ಹಾಗಾದರೆ ಗುಜರಾತ್ನಲ್ಲಿ ಕಂಡುಬರತಕ್ಕಂಥ ಇತರೆ ಫೋಕ್ ಡ್ಯಾನ್ಸ್ಗಳ ನಾವು ನೋಡೋದಾದರೆ, ನೋಡಿ ಇವು ಗುಜರಾತ್ನ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳಾಗಿವೆ. ಒಂದನೇದಾಗಿ ಹಳ್ಳಿ ಸಕ. ನೋಡಿ, ಹಳ್ಳಿ ಸಕ ಎಂಬುದು ಗುಜರಾತ್ನಲ್ಲಿ ಮಾಡ್ತಕ್ಕಂಥ ಒಂದು ಪ್ರಮುಖ ನೃತ್ಯ ಪ್ರಕಾರವಾಗಿದೆ. ಜೊತೆಗೆ ಗೇರಿಯಾ ನೃತ್ಯ ಎಂಬುದು, ಇನ್ನು ದಾಂಡಿಯಾ ಅಂತ ಬರುತ್ತೆ. ಇದು ನವರಾತ್ರಿಯ ಸಂದರ್ಭದಲ್ಲಿ ಆಚರಣೆ ಮಾಡಲಾದಂಥ ಒಂದು ನೃತ್ಯವಾಗಿರುತ್ತದೆ. ಜೊತೆಗೆ ರಾತ್ವಾನಿ ಗೇರ್ ಅಂತ ಕರೀತಾರೆ. ರಾತ್ವಾನಿ ಎಂಬ ಬುಡಕಟ್ಟು ಜನಾಂಗ ಇದು ಮಾಡ್ತಕ್ಕಂಥ ಅತ್ಯಂತ ಪ್ರಮುಖ ನೃತ್ಯ. ಜೊತೆಗೆ ದಾಂಡಿಯಾ ರಾಸ್ ಆಗಿರ್ಬೋದು. ಅದರ ಜೊತೆಗೆ ತಿಪ್ಪನಿ ಜುರಿಯನ್ ಎಂಬುದು, ಬವೈ. ನೋಡಿ, ಬವೈ ಅತ್ಯಂತ ಪ್ರಮುಖ ನೃತ್ಯ, ತುಂಬಾ ಸುದ್ದಿಯಲ್ಲಿರುತ್ತೆ ಯಾವಾಗಲೂ ಬವೈ. ಓಕೆ, ಸೊ ಬವೈ ಬಗ್ಗೆ ಆಲ್ರೆಡಿ ಕ್ವಶನ್ ಕೂಡ ಕೇಳಿದ್ದಾರೆ. ಇದು ಗುಜರಾತಿಗೆ ಸಂಬಂಧಪಟ್ಟಂತಹ ಪ್ರಮುಖ ನೃತ್ಯ ಪ್ರಕಾರಗಳಾಗಿವೆ. ಓಕೆ, ಫೋಕ್ ಡ್ಯಾನ್ಸಸ್ಗಳು. ಇದು ಕೂಡ ನೆನಪಿರಲಿ ನಿಮಗೆ. ಓಕೆ, ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಓಕೆ, ಈಗ 5ನೇ ಪ್ರಮುಖ ಫೋಕ್ ಡ್ಯಾನ್ಸಸ್ ಬಗ್ಗೆ ನಾವು ನೋಡೋದಾದರೆ, ನೋಡಿ ಜುಮರ್ ಆ್ಯಂಡ್ ಫಾಗ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ನೋಡಿ, ಜುಮರ್ ಮತ್ತು ಫಾಗ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ನೃತ್ಯ ಫೋಕ್ ಡ್ಯಾನ್ಸ್ಗಳಂತ ನಾವು ನೋಡೋದಾದರೆ, ಸೊ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹರಿಯಾಣದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳಂದರೆ ಅದು ಜುಮರ್ ಆ್ಯಂಡ್ ಫಾಗ್. ಹಾಗಾದರೆ ಜುಮರ್ ಮತ್ತು ಫಾಗ್ ಹೊರತುಪಡಿಸಿ ಹರಿಯಾಣದಲ್ಲಿ ಕಂಡುಬರುವ ಇತರೆ ಫೋಕ್ ಡ್ಯಾನ್ಸಸ್ಗಳು ಯಾವ್ಯಾವ? ಹಾಗಾದರೆ ಸೊ ಇತರೆ ಫೋಕ್ ಡ್ಯಾನ್ಸಸ್ಗಳಲ್ಲಿ ಮುಖ್ಯವಾಗಿ ನೋಡೋದಾದರೆ
ದಾಪ್ ನೋಡಿ, ದಾಪ್ ಎಂಬುದು ಹರಿಯಾಣದ ಇತರೆ ಪ್ರಮುಖ ಫೋಕ್ ಡ್ಯಾನ್ಸು. ನಂತರ ಧಮಾಲ್ ಎಂಬುದು ದಾಪ್, ಧಮಾಲ್. ಲೂರ್, ಲೂರ್ ಎಂಬುದು ನೋಡಿ ಬೈ ವುಮೆನ್ಸ್, ಮಹಿಳೆಯರು ಮಾತ್ರ ಮಾಡ್ತಕ್ಕಂಥ ಒಂದು ಡ್ಯಾನ್ಸ್ನ ಪ್ರಕಾರವಾಗಿದೆ. ಅದರ ಜೊತೆಗೆ ರಾತ್ವಾಯ್ ನೋಡಿ, ತುಂಬಾ ಸುದ್ದಿಯಲ್ಲಿರುತ್ತೆ ರಾತ್ವಾಯ್ ಯಾವಾಗಲೂ. ಇದು ಮೇವತಿ ಟ್ರೈಬ್ಗಳು, ಮೇವಾತಿ ಜನಾಂಗದ ಬುಡಕಟ್ಟು ಜನಾಂಗ ಏನಿದೆ, ಪ್ರತಿ ವರ್ಷ ಈ ರಾತ್ವಾಯ್ ಬುಡಕಟ್ಟು ನೃತ್ಯವನ್ನು ಆಚರಣೆ ಮಾಡ್ತವೆ. ಸೊ ಇದು ಫ್ರಾನ್ಸ್ನ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಈ ನೃತ್ಯವನ್ನು ಮಾಡಿದರು. ಸೊ ಇದು ತುಂಬ ಸುದ್ದಿಯಲ್ಲಿರ್ತಕ್ಕಂಥ ಒಂದು ನೃತ್ಯವಾಗಿತ್ತು. ಇದರ ಜೊತೆಗೆ ಗುಬ್ಬ, ಖೋರ್, ಗಗೂರ್, ಸೊ ಇವೆಲ್ಲವೂ ಕೂಡ ಮುಖ್ಯವಾಗಿ ಹರಿಯಾಣದ ಅತ್ಯಂತ ಪ್ರಮುಖ ನೃತ್ಯಗಳಾಗಿವೆ. ಇವೆಲ್ಲವೂ ಕೂಡ ನೆನಪಿರಲಿ, ನಿಮಗೆ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಇವು. ಈಗ ನಾವು 6th ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಜೋರಾ ಆ್ಯಂಡ್ ಚೆಹರಿ ರಿಲೇಟೆಡ್ ಟು ವಿಚ್ ಸ್ಟೇಟ್? ಗಮನಿಸಿ, ಜೋರಾ ಆ್ಯಂಡ್ ಚೆಹರಿ ರಿಲೇಟೆಡ್ ಟು ವಿಚ್ ಸ್ಟೇಟ್ ಅಂದರೆ ಇವು ಯಾವ ರಾಜ್ಯದ ಪ್ರಮುಖ ಫೋಕ್ ಡ್ಯಾನ್ಸ್ಗಳು ಅಂತ ನಾವು ನೋಡೋದಾದರೆ, ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3. ನೋಡಿ, ಆಪ್ಷನ್ ನಂಬರ್ 3 ಅಂದರೆ ಹಿಮಾಚಲ ಪ್ರದೇಶ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದರೆ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರತಕ್ಕಂಥ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸೊ ಒಂದನೇದಾಗಿ ತೋಡಾ. ನೋಡಿ, ತೋಡಾ ಇದೊಂದು ಮಾರ್ಷಲ್ ಆರ್ಟ್ಸ್ ಫಾರ್ಮ್ ಆಗಿದೆ. ನೋಡಿ, ತೋಡಾ ಎಂಬುದು ಒಂದು ನೃತ್ಯ ಪ್ರಕಾರವಾಗಿದೆ, ಫೋಕ್ ಡ್ಯಾನ್ಸು. ಸೊ ಆ ಫೋಕ್ ಡ್ಯಾನ್ಸ್ ಹೆಂಗಿರುತ್ತೆ, ಸ್ಪೋರ್ಟ್ಸ್ ಡ್ಯಾನ್ಸ್ ಆರ್ ಮಾರ್ಷಲ್ ಆರ್ಟ್ಸ್ ಫಾರ್ಮಲ್ಲಿರುತ್ತೆ. ಸೊ ಇದನ್ನು ನೀವು ಗಮನಿಸಬೇಕು. ಸೊ ಇನ್ನೊಂದು ಪ್ರಮುಖ ಅಂದರೆ ನಾಟಿ. ಸೊ ನಾಟಿ ಮೀನ್ಸ್ ನಾಟಿ. ಸೊ ನಾಟಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿದೆ. ನೋಡಿ, ನಾಟಿ ಎಂಬತಕ್ಕಂಥ ಒಂದು ನೃತ್ಯ ಇದು ಹಿಮಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ. ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿದೆ. ಹಾಗಾದರೆ ಇದರ ಹೊರತಾಗಿ ಝಾಲಿ, ದಮಾನ್, ಚಪೇಲಿ, ಮಹಸು. ನೋಡಿ, ಮಹಸು ತುಂಬ ಸುದ್ದಿಯಲ್ಲಿರುತ್ತೆ, ಮಹಸು, ದಂಗಿ. ದೀಸ್ ಆರ್ ಹಿಮಾಚಲ ಪ್ರದೇಶ್ ಇಂಪಾರ್ಟೆಂಟ್ ಫೋಕ್ ಡ್ಯಾನ್ಸಸ್. ಓಕೆ, ಸೊ ಇಷ್ಟು ಮಾಹಿತಿ ನೆನಪಿರಬೇಕು. ಇವು ಹಿಮಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳಾಗಿವೆ. ಈಗ 7th ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. 7th ಕ್ವಶನ್ ಗಮನಿಸಿ, ರೌಫ್ ಆ್ಯಂಡ್ ದುಮಾಲ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ರೌಫ್ ಆ್ಯಂಡ್ ದುಮಾಲ್. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3, ಜಮ್ಮು ಆ್ಯಂಡ್ ಕಾಶ್ಮೀರ್. ಜಮ್ಮು ಮತ್ತು ಕಾಶ್ಮೀರದ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸ್ ಅಂದರೆ ಅದು ರೌಫ್ ಮತ್ತು ಧಮಾಲ್ ಅಂತ ಕರಿತೇವೆ. ಸೊ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುವ ಇತರೆ ಫೋಕ್ ಡ್ಯಾನ್ಸಸ್ ಬಗ್ಗೆ ನಾವು ನೋಡೋದಾದರೆ, ನೋಡಿ, ಅಫೀಝಾ. ಸೊ ಅಫೀಝಾ, ಬಾಂದ್ ಫತೇರ್, ಇಕಾಟ್, ಮಾಂಡ್ ಜಾಸ್, ಖುದ್ ದಂಗಿ, ನಾಚ್ ದಮಿಲಿ. ನೋಡಿ, ನಾಚ್ ದಮಾಲಿ. ಓಕೆ, ನಾಚ್ ಅತ್ಯಂತ ವೆರಿ ಫೇಮಸ್ ಆ್ಯಂಡ್ ದಮಲಿ ಈಸ್ ವೆರಿ ಫೇಮಸ್. ಇವು ಜಮ್ಮು ಮತ್ತು ಕಾಶ್ಮೀರದ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳಾಗಿವೆ. ಸೊ ಇದು ಮಾಹಿತಿ ಕೂಡ ನಿಮಗೆ ನೆನಪಿರಬೇಕು. ಸೊ ಇಷ್ಟು ಮಾಹಿತಿ ಎಕ್ಸಾಮ್ಗೆ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿದೆ ನಿಮಗೆ. ಇನ್ನು ನಾವು 8th ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. 8ನೇ ಕ್ವಶನ್, ಬೋಲಕ್ ಆಟ ಯಕ್ಷಗಾನ ರಿಲೇಟೆಡ್ ಟು ವಿಚ್ ಸ್ಟೇಟ್? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, ಕರ್ನಾಟಕ. ಬೋಲಕ್ ಆಟ ಯಕ್ಷಗಾನ ಕರ್ನಾಟಕದ ಅತ್ಯಂತ ಪ್ರಮುಖ ನೃತ್ಯ ಪ್ರಕಾರವಾಗಿವೆ. ಅಂದರೆ ಇವು ಡ್ಯಾನ್ಸಸ್ಗಳು, ನೃತ್ಯ ಪ್ರಕಾರಗಳು. ಹಾಗಾದರೆ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಪ್ರಮುಖ ನೃತ್ಯಗಳು, ಫೋಕ್ ಡ್ಯಾನ್ಸಸ್ಗಳು ಯಾವ್ಯಾವು ಅಂತ ನೋಡೋದಾದರೆ, ಒಂದನೇದಾಗಿ ನಾವು ನೋಡೋಣ ಉಮ್ಮತ್ ಆಟ. ಸೊ ಉಮ್ಮತ್ ಆಟ ಅಂತ ಕರೀತಾರೆ. ಇದು ಕರ್ನಾಟಕದಲ್ಲಿ ಕರಾವಳಿ ಭಾಗದಲ್ಲಿ ತುಂಬಾ ಫೇಮಸ್ ಆಗಿದೆ. ಇನ್ನು ಡೊಳ್ಳು ಕುಣಿತ. ನೋಡಿ, ಡೋಳು ಕುಣಿತ ಅಥವಾ ಡೊಳ್ಳು ಕುಣಿತ ಅಂತಲೂ ಕೂಡ ಕರೀತಾರೆ. ಡೋಳು ಕುಣಿತ ಆಗಿರ್ಬೋದು, ಬಯಲಾಟ ಆಗಿರ್ಬೋದು. ಸೊ ಇನ್ನು ವೀರಗಸೆ ನೋಡಿ, ದಸರಾ ಸಂದರ್ಭದಲ್ಲಿ ಆಚರಣೆ ಮಾಡ್ತಕ್ಕಂಥ ಅತ್ಯಂತ ಪ್ರಮುಖ ಒಂದು ನೃತ್ಯ ಪ್ರಕಾರವಾಗಿದೆ ವೀರಗಸೆ ಆಗಿರ್ಬೋದು. ಇನ್ನು ಭೂತಾಟ. ನೋಡಿ, ಭೂತಾಟ ಅಂದರೆ ಕೋಲಾಟ ಬರುತ್ತೆ. ಓಕೆ, ಭೂತಾಟ. ಓಕೆ, ಭೂತಾರಾಧನೆ ಆಚರಣೆ ಮಾಡ್ತಕ್ಕಂಥ ಒಂದು ಆಟ ಇದು. ಓಕೆ, ಭೂತಾಡ ಆಗಿರ್ಬೋದು, ಕೋಲ ಆಗಿರ್ಬೋದು. ಸೊ ಕೋಲ ಎಂಬುದು ವಾಕಿಂಗ್ ಆನ್ ಬೆಡ್ ಆಫ್ ಹಾಟ್ ಕೋಲ್. ಓಕೆ, ಸೊ ಕೋಲ ಎಂಬುದು, ಇದು ಕೋಲ ತುಂಬಾ ಫೇಮಸ್. ಇದು ತುಂಬಾ ಸರಿ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಕೋಲ ಕೂಡ ನೆನಪಿರಲಿ. ಜೊತೆಗೆ ಹುತ್ತರಿ ನೃತ್ಯ. ನೋಡಿ, ಹುತ್ತರಿ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖ ನೃತ್ಯ ಪ್ರಕಾರವಾಗಿದೆ. ಜೊತೆಗೆ ಸುಗ್ಗಿ ಕುಣಿತ,
ಆಗಿರ್ಬೋದು, ಕರಗ ಆಗಿರ್ಬೋದು, ಲಂಬಿ ಆಗಿರ್ಬೋದು. ಓಕೆ, ಸುಗ್ಗಿ ಕುಣಿತ ಮತ್ತು ಲಂಬಿ ಇವೆಲ್ಲವೂ ಕರ್ನಾಟಕದಲ್ಲಿ ಕಂಡುಬರತಕ್ಕಂಥ ಇತರೆ ಪ್ರಮುಖ ನೃತ್ಯ ಪ್ರಕಾರಗಳಾಗಿವೆ. ಓಕೆ, ನೋಡಿ 8ನೇ ಕ್ವಶನ್ಗೆ ಸಂಪೂರ್ಣ ಮಾಹಿತಿ ನೀವೀಗ ತಿಳ್ಕೊಂಡಿದ್ದೀರಾ. ಸೊ ನಾವೀಗ 9ನೇ ಕ್ವಶನಿಗೆ ಏನಿದೆ ಅಂತ ನೋಡೋಣ ಬನ್ನಿ. 9th ಕ್ವಶನ್ ಗಮನಿಸಿ. ಕಥಕ್ಕಳಿ ರಿಲೇಟೆಡ್ ಟು ವಿಚ್ ಸ್ಟೇಟ್? ನೋಡಿ, ಕಥಕ್ಕಳಿ ಯಾವ ರಾಜ್ಯದ ಅತ್ಯಂತ ಪ್ರಮುಖ ನೃತ್ಯ ಪ್ರಕಾರವಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 ಸರಿಯಾಗಿದೆ. ಗಮನಿಸಿ, ಆಪ್ಷನ್ ನಂಬರ್ 4. ಹಾಗಾದರೆ ಕೇರಳ ಸರಿಯಾಗಿರ್ತಕ್ಕಂಥ ಉತ್ತರ ಇದಕ್ಕೆ. ಸೊ ಓಕೆ, ಸೊ ಕೇರಳದಲ್ಲಿ ಕಂಡುಬರ್ತಕ್ಕಂಥ ಇತರೆ ಪ್ರಮುಖ ನೃತ್ಯಗಳ ಬಗ್ಗೆ ನೋಡೋಣ. ಸೊ ಇದು ಕೇರಳ ಅಂತ ಮಾಡ್ಕೊಳ್ಳಿ, ಇದು ಬಿಹಾರ ಆಗಿಬಿಟ್ಟಿದೆ. ಸೊ ಕೇರಳ, ಓಕೆ, ಕೇರಳ ಅಂತ ಮಾಡ್ಕೊಳ್ಳಿ ಇದನ್ನು. ಸೊ ಕೇರಳದಲ್ಲಿ ಕಂಡುಬರ್ತಕ್ಕಂಥ ಇತರೆ ಪ್ರಮುಖ ಫೋಕ್ ಡ್ಯಾನ್ಸಸ್ ಬಗ್ಗೆ ನಾವು ನೋಡೋದಾದರೆ, ಒಂದನೇದಾಗಿ ಗಮನಿಸಿ, ಕುಮ್ಮಟ್ ಕಾಳಿ ಅಂತ ಕರಿತೇವೆ. ಇದೊಂದು ಮಾಸ್ಕ್ ಡ್ಯಾನ್ಸ್ ಆಗಿದೆ. ನೋಡಿ, ಕುಮ್ಮಟ್ಟಿ ಕಾಳಿ ಅಂತ ಕರೀತಾರೆ. ಸೊ ಕುಮ್ಮಟ್ಟಿ ಕಾಳಿ ತುಂಬಾ ಫೇಮಸ್ಸು. ಇದೊಂದು ಮಾಸ್ಕ್ ಡ್ಯಾನ್ಸು. ಸೊ ಅಂದರೆ ಬ್ರಹ್ಮಯುಗಂ ಅಂತ ನೀವು ಕೇರಳದಲ್ಲಿ, ಅಂದರೆ ಮಲಯಾಳಂ ಒಂದು ಮೂವಿ ಬಂತು, ಯಾರ್ದು, ಮಮ್ಮೂಟಿ ಅವ್ರದ್ದು. ಓಕೆ, ಮಮ್ಮೂಟಿ ಅವ್ರದ್ದು ಬ್ರಹ್ಮಯುಗಂ ಅಂತ ಒಂದು ಮೂವಿ ಬಂತು. ಅದರಲ್ಲಿ ಒಂದು ವಿಶಿಷ್ಟವಾಗಿರತಕ್ಕಂಥ ಭೂತ ಬರುತ್ತೆ. ಓಕೆ, ಸೊ ಅದು ಕುಮ್ಮಟಿ ಕಾಳಿ ಅಂತಕ್ಕಂಥ ವೇಷದಲ್ಲಿ ಬರುತ್ತೆ ಅದು. ಓಕೆ, ಸೊ ತುಂಬಾ ಸುದ್ದಿಲ್ಲ ಮೂವಿ ಆಗಿರ್ಬೋದು. ಅತ್ಯಂತ ಅಂದರೆ 3 ಜನರಲ್ಲಿ ನಡುವೆ ನಡೀತಕ್ಕಂಥ ಒಂದು ಸನ್ನಿವೇಶ ಅದು. ಮಮ್ಮೂಟಿ ಅವರು ಒಂದು ಆ್ಯಕ್ಟ್ರಾಗಿ ಮಾಡಿರ್ತಕ್ಕಂಥದ್ದು. ಸೊ ಅಲ್ಲಿ ದೈವ ಒಂದು ಒಲಿದಿರ್ತದೆ ಅಂತ, ಆ ದೈವದ ಹೆಸರೇ ಕುಮ್ಮಟಿ ಕಾಳಿ. ಸೊ ಅದೊಂದು ಮಾಸ್ಕ್ ಹಾಕ್ಕೊಂಡು ಬರ್ತಕ್ಕಂಥ ಒಂದು ಭೂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆ ಮೂವಿ ಇದೆ. ಸೊ ಇದು ಕುಮ್ಮತಿ ಕಾಳಿ ಎಂಬುದು ಕೇರಳ ಅಥವಾ ಮಲಯಾಳಮಲ್ಲಿ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಡ್ಯಾನ್ಸ್. ಅಂದರೆ ಆ ಭೂತಕ್ಕೆ ಮಾಡ್ತಕ್ಕಂಥ ಒಂದು ಪ್ರಮುಖ ಡ್ಯಾನ್ಸ್ ಆಗಿದೆ ಅದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮೂವಿ ಕೂಡ ಬಂದಿರೋದ್ರಿಂದ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ಇನ್ನು ಪ್ರಮುಖ ಮಾಹಿತಿ ಅಂದರೆ ಕೋಲ್ ಕಾಳಿ ಅಂತ ಕರೀತವೆ. ಸೊ ಕೋಲ್ ಕಾಳಿ ಎಂಬುದು ಅತ್ಯಂತ ಪ್ರಮುಖ ಒಂದು ನೃತ್ಯ ಪ್ರಕಾರವಾಗಿದೆ ಕೇರಳದ್ದು. ಜೊತೆಗೆ ಪಡೆಯಾನಿ ಅಂತ ಕರಿತೇವೆ. ನೋಡಿ, ಪಡೆಯಾನಿ ಕೂಡ ಕೇರಳದ ಅತ್ಯಂತ ಪ್ರಮುಖ ನೃತ್ಯ ಪ್ರಕಾರವಾಗಿದೆ. ಜೊತೆಗೆ ಮೋಹಿನಿಯಟ್ಟಂ. ಸೊ ನೋಡಿ, ಮೋಹಿನಿಯಟ್ಟಂ ಆಲ್ರೆಡಿ ನಿಮಗೆ ಗೊತ್ತು. ಓಕೆ, ತುಂಬಾ ಫೇಮಸ್ ಆಗಿರತಕ್ಕಂಥದ್ದು ಇದು. ಮೋಹಿನಿಯಟ್ಟಂ ಆಗಿರ್ಬೋದು. ಇನ್ನು ಕೈಕೊಟ್ಟ ಕಾಳಿ. ಸೊ ಕೈಕೊಟ್ಟ ಕಾಳಿ ಇವೆಲ್ಲವೂ ಕೇರಳದ ಅತ್ಯಂತ ಪ್ರಮುಖ ಒಂದು ನೃತ್ಯ ಪ್ರಕಾರವಾಗಿದೆ, ಫೋಕ್ ಡ್ಯಾನ್ಸಸ್ಗಳು. ಸೊ ಇಷ್ಟು ಮಾಹಿತಿ ಕೇರಳಕ್ಕೆ ಸಂಬಂಧಪಟ್ಟಂತೆ. ಇನ್ನು ನಾವು 10ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಓಕೆ, 10th ಕ್ವಶನ್, 10ನೇ ಕ್ವಶನನ್ನು ಗಮನಿಸಿ. ಲಾವಣಿ ಫೋಕ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ನೋಡಿ, ಲಾವಣಿ ನೃತ್ಯ ಪ್ರಕಾರ ಅಥವಾ ಫೋಕ್ ಡ್ಯಾನ್ಸ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಸರಿಯಾದಂಥ ಉತ್ತರ ಮಹಾರಾಷ್ಟ್ರ. ಓಕೆ, ಮಹಾರಾಷ್ಟ್ರದ ಅತ್ಯಂತ ಫೋಕ್ ಡ್ಯಾನ್ಸ್ ಅಂದರೆ ಅದು ಲಾವಣಿ. ಸೊ ಲಾವಣಿಗೆ ಸಂಬಂಧಪಟ್ಟಂತೆ ಈಗ ತಿಳ್ಕೊಂಡಿದ್ದೀರಾ. ಹಾಗಾದರೆ ಮಹಾರಾಷ್ಟ್ರದಲ್ಲಿ ಕಂಡುಬರತಕ್ಕಂಥ ಇತರೆ ಪ್ರಮುಖ ನೃತ್ಯಗಳ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಸೊ ಒಂದನೇದಾಗಿ ನಾವು ನೋಡೋಣ ಪೋವಡ. ಸೊ ಪೋವಡ ಮಹಾರಾಷ್ಟ್ರದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಪ್ರಮುಖ ನೃತ್ಯ ಪ್ರಕಾರವಾಗಿದೆ. ಜೊತೆಗೆ ದಂಗರಿ ಗಜ, ಲೇಜಿಮ್. ಸೊ ನೋಡಿ, ಲೇಜಿಮ್ ಮೀನ್ಸ್ ಗಣೇಶ್ ಫೆಸ್ಟಿವಲ್. ಓಕೆ, ಲೇಜಿಮ್ ಗಣೇಶ್ ಫೆಸ್ಟಿವಲ್. ನೆಕ್ಸ್ಟ್ ಬರ್ತಕ್ಕಂಥ ಪ್ರಮುಖ ಅಂದರೆ ಅದು ನಕಾಟ. ಓಕೆ, ನಕಟ ಮೀನ್ಸ್ ಫೋಕ್ ಡ್ಯಾನ್ಸ್. ಓಕೆ, ಮಹಾರಾಷ್ಟ್ರಸ್ ವೆರಿ ಫೇಮಸ್ ಫೋಕ್ ಡ್ಯಾನ್ಸ್. ಕೋಳಿ, ಗಫ, ದಹಿಕಾಳ, ದಶವತಾರ್ ಆರ್ ಬೋಹಾದ. ಸೊ ದೀಸ್ ಆರ್ ಆಲ್ ಮಹಾರಾಷ್ಟ್ರಸ್ ಮೋಸ್ಟ್ ಇಂಪಾರ್ಟೆಂಟ್ ಫೋಕ್ ಡ್ಯಾನ್ಸಸ್. ಓಕೆ, ಸೊ ಇಷ್ಟು ಮಾಹಿತಿ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ಎಕ್ಸಾಮ್ನ ದೃಷ್ಟಿಯಿಂದಾಗಿ ಇವು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಫೋಕ್ ಡ್ಯಾನ್ಸಸ್ಗಳಾಗಿವೆ. ಸೊ ಈಗ 11th ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. 11th ಕ್ವಶನ್ ಗಮನಿಸಿ. ಮಯೂರ್ಭಂಜ್. ಸೊ ರಿಲೇಟೆಡ್ ಫೋಕ್ ಡ್ಯಾನ್ಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ಮಯೂರ್ಭಂಜ್. ಸೊ ರೈಟ್ ಆನ್ಸರ್ ಈಸ್ ಒಡಿಸ್ಸಾ. ಸೊ ಒಡಿಸ್ಸಾ ವೆರಿ ಫೇಮಸ್ ಫೋಕ್ ಡ್ಯಾನ್ಸ್ ಈಸ್ ಮಯೂರ್ಭಂಜ್ ಚಾವು. ಓಕೆ, ಮಯೂರ್ಭಂಜ್ ಚಾವು ನೃತ್ಯವು ಒಡಿಸ್ಸಾ ರಾಜ್ಯದ ಅತ್ಯಂತ ಪ್ರಮುಖ ನೃತ್ಯ ಪ್ರಕಾರವಾಗಿದೆ. ಫೋಕ್ ಡ್ಯಾನ್ಸಸ್ ಆಫ್ ಒಡಿಸ್ಸಾ. ಸೊ ಒಡಿಸ್ಸಾದ ಇತರೆ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸೊ ಒನ್ ಸವಾರಿ ಈಸ್ ಮೋಸ್ಟ್ ಫೇಮಸ್ ಫೋಕ್ ಡ್ಯಾನ್ಸ್ ಇನ್ ಒಡಿಸ್ಸಾ. ನಂತರ ಗುಮಾರ, ಮುನ್ನರಿ, ಒಡಿಸ್ಸಿ ಈಸ್ ಒಡಿಸ್ಸಾಸ್ ಕ್ಲಾಸಿಕಲ್ ಲ್ಯಾಂಗ್ವೇಜ್. ಓಕೆ, ಒಡಿಸ್ಸಾದ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಇದು.
ಓಕೆ. ಸೊ ಇನ್ನು ದಾಲ್ಕಾಯ್, ದಾಲ್ಕಾಯ್, ಸಖಿ ಖಂಡಿಯಾ. ಓಕೆ, ಸಖಿ ಖಂಡಿಯಾ, ದಿಸ್ ಈಸ್ ಪಪುಟ್ ಡ್ಯಾನ್ಸ್. ಓಕೆ, ಪುಪೆಟ್ ಡ್ಯಾನ್ಸ್, ಸಖಿ ಖಂಡಿಯಾ, ದೀಸ್ ಆರ್ ವೆರಿ ಫೇಮಸ್ ಡ್ಯಾನ್ಸ್ ಇನ್ ಪುಪೆಟ್. ಓಕೆ, ಇನ್ನು ಪೈಕಾ, ಗೋಟ್ ಪಯ, ಟೈಗರ್ ನಾಚ್. ಸೊ ವೆರಿ ಫೇಮಸ್ ಡ್ಯಾನ್ಸಸ್ ಟೈಗರ್ ನಾಚ್. ಓಕೆ, ಟೈಗರ್ ನಾಚ್, ರಣಪ. These are all folk dances. ಒಡಿಸ್ಸಾಸ್ ಇನ್ಕ್ಲೂಡ್ಸ್ ವೆರಿ ಇಂಪಾರ್ಟೆಂಟ್ ಫೋಕ್ ಡ್ಯಾನ್ಸಸ್. ಓಕೆ, ಸೊ ಇವು ಮುಖ್ಯವಾಗಿ ಒಡಿಸ್ಸಾದ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳಾಗಿವೆ. ಇದ್ರ ಬಗ್ಗೆಯೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ಓಕೆ, ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಓಕೆ, 12th ಕ್ವಶನ್. ಓಕೆ, 12th ಕ್ವಶನ್ ಅಬ್ಸರ್ವ್. ಜಾತ್ರಾ ಆ್ಯಂಡ್ ಕೀರ್ತನ್ ಫೋಕ್ ಡ್ಯಾನ್ಸಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ನೋಡಿ, ಜಾತ್ರಾ ಮತ್ತು ಕೀರ್ತನ್ ಎಂಬ ನೃತ್ಯ ಪ್ರಕಾರಗಳು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಸೊ ರೈಟ್ ಆನ್ಸರ್ ಈಸ್ ವೆಸ್ಟ್ ಬೆಂಗಾಲ್. ಸೊ ವೆಸ್ಟ್ ಬೆಂಗಾಲ್ ಮೋಸ್ಟ್ ಇಂಪಾರ್ಟೆಂಟ್ ಫೋಕ್ ಡ್ಯಾನ್ಸಸ್ ಜಾತ್ರಾ ಆ್ಯಂಡ್ ಕೀರ್ತನ್. ಸೊ ಕೀರ್ತನ್ ಅಬ್ಸಲ್ಯೂಟ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವೆರಿ ಫೇಮಸ್ ಫೋಕ್ ಡ್ಯಾನ್ಸಸ್ ಇನ್ ವೆಸ್ಟ್ ಬೆಂಗಾಲ್. ಸೊ ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಂಥ ಇನ್ಕ್ಲೂಡ್ಸ್ ಫೋಕ್ ಡ್ಯಾನ್ಸಸ್ ಆಫ್ ವೆಸ್ಟ್ ಬೆಂಗಾಲ್. ಸೊ ಒನ್ ಈಸ್ ಬೌಲ್. ಸೊ ಬೌಲ್ ಈಸ್ ವೆಸ್ಟ್ ಬೆಂಗಾಲ್ಸ್ ಅನದರ್ ವೆರಿ ಇಂಪಾರ್ಟೆಂಟ್ ಫೋಕ್ ಡ್ಯಾನ್ಸಸ್. ದೆನ್ ಮರಾಸಿಯಾ, ಮಹಲ್, ಕಥೈ ಆಗಿರ್ಬೋದು, ಗಂಭೀರ ಆಗಿರ್ಬೋದು. ನೋಡಿ, ಗಂಭೀರ, ಡಾಲಿ, ದೆನ್ ಬಟಿಯಾಲಿ ಗೀತ್. ಓಕೆ, ಬಟಿಯಾಲಿ ಗೀತ್ ಆ್ಯಂಡ್ ಅಲ್ಕಮ್ ಈಸ್ ಇವೆಲ್ಲವೂ ಕೂಡ ವೆಸ್ಟ್ ಬೆಂಗಾಲ್ಸ್ ವೆರಿ ಫೇಮಸ್ ಫೋಕ್ ಡ್ಯಾನ್ಸಸ್ಗಳಾಗಿವೆ. ಸೊ ಇಷ್ಟು ಕೂಡ ಮಾಹಿತಿ ನೆನಪಿರಬೇಕು. ಇವು ಒಡಿಸ್ಸಾಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಬಿಗ್ಗೆಸ್ಟ್ ಫೋಕ್ ಡ್ಯಾನ್ಸಸ್ಗಳಾಗಿವೆ. ಓಕೆ, ಸೊ ಇಷ್ಟು ಮಾಹಿತಿ ಫೋಕ್ ಡ್ಯಾನ್ಸಸ್ಗಳ ಬಗ್ಗೆ ನೆನಪಿರಲಿ. ಸೊ ವೆಸ್ಟ್ ಬೆಂಗಾಲ್ ಫ್ರೆಂಡ್ಸ್. ಓಕೆ, ವೆಸ್ಟ್ ಬೆಂಗಾಲ್ಸ್. ಸೊ ಅನದರ್ ಗೋ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ 13th ಕ್ವಶನ್ ಗಮನಿಸಿ. 13ನೇ ಕ್ವಶನ್, ದಮನ್ ಮತ್ತು ಭಾಂಡ್. ನೋಡಿ, ದಮನ್ ಆ್ಯಂಡ್ ಭಾಂಡ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ರೈಟ್ ಆನ್ಸರ್ ಈಸ್ ಪಂಜಾಬ್. ಸೊ ಪಂಜಾಬ್ನ ವೆರಿ ಫೇಮಸ್ ಫೋಕ್ ಡ್ಯಾನ್ಸ್ ಅಂತಂದರೆ ಅದು ದಮನ್ ಆ್ಯಂಡ್ ಬಾಂಡ್. ನೋಡಿ, ಬಾಂದ್ ಎಂಬುದು ಇದು ಒಂದು ಫೋಕ್ ಡ್ಯಾನ್ಸ್ ಆಗಿದೆ. ಹಾಗಾದರೆ ದಿ ಫೋಕ್ ಡ್ಯಾನ್ಸಸ್ ಆಫ್ ಪಂಜಾಬ್ ಇನ್ಕ್ಲೂಡ್ಸ್. ಪಂಜಾಬ್ನಲ್ಲಿ ಕಂಡುಬರತಕ್ಕಂಥ ಇತರೆ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳ ಬಗ್ಗೆ ನಾವು ನೋಡೋದಾದರೆ, ಸೊ ಒಂದನೇದಾಗಿ ಗಮನಿಸಿ ನಕ್ವಾಲ್. ಸೊ ನಕ್ವಾಲ್, ಭಾಗ ಮೀನ್ಸ್ ಭಾಗ ಅನ್ ಮಾರ್ಷಲ್ ಆರ್ಟ್ಸ್. ಸೊ ಅನದರ್ ಮಾರ್ಷಲ್ ಆರ್ಟ್ಸ್ ಇದು ಭಾಗ. ಓಕೆ, ಪಂಜಾಬ್ನ ವೆರಿ ಫೇಮಸ್ ಫೋಕ್ ಡ್ಯಾನ್ಸ್ ಭಾಗ ಈಸ್ ಆ್ಯನ್ ಮಾರ್ಷಲ್ ಆರ್ಟ್ಸ್. ಓಕೆ, ಮಾರ್ಷಲ್ ಆರ್ಟ್ಸ್ನ ಒಂದು ಫೋಕ್ ಡ್ಯಾನ್ಸ್ ಆಗಿದೆ. ಇನ್ನು ಹೀರ್ ಗೀತ. ನೋಡಿ, ಹೀರ್ ಗೀತ್ ಸೊ ವೆರಿ ಫೇಮಸ್ ಫೋಕ್ ಡ್ಯಾನ್ಸ್ ಇನ್ ಪಂಜಾಬ್. ಓಕೆ, ತಪ್ಪ. ಓಕೆ, ಸೊ ಇಸ್ ಆಫ್ಟರ್ ಸೋರ್ನೆಸ್ ಆಫ್ ಎ ಲವರ್. ಓಕೆ, ಸೋರ್ನೆಸ್ ಆಫ್ ಎ ಲವರ್. ಓಕೆ, ತೊಪ್ಪ ವೆರಿ ಫೇಮಸ್ ಫೋಕ್ ಡ್ಯಾನ್ಸ್ ಇನ್ ತೊಪ್ಪ. ಓಕೆ, ಸೊ ನೆಕ್ಸ್ಟ್ ವಿಯವುಲಾ ಗಿಡ್ಡ. ಓಕೆ, ವಿಯವುಲಾ ಗಿಡ್ಡ ಡ್ಯೂರಿಂಗ್ ಮ್ಯಾರೇಜ್. ಸೊ ಮ್ಯಾರೇಜ್ಗೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖ ಅಂದರೆ ಮ್ಯಾರೇಜ್ ಆದ ನಂತರ ಅಂದರೆ ಮದುವೆಯಾದ ನಂತರ ಮಾಡ್ತಕ್ಕಂಥ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸ್ ಅಂದರೆ ವಿಯೋವುಲಾ ಗಿಡ್ಡ. ಸೊ ಇದು ಮುಖ್ಯವಾಗಿ ಪಂಜಾಬ್ನಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಫೇಮಸ್ ಫೋಕ್ ಡ್ಯಾನ್ಸ್ ಆಗಿದೆ. ನಂತರ ಭಾಂಗ್ರಾ. ಸೊ ವರ್ಲ್ಡ್ ಡಿರೈವ್ಡ್ ಫ್ರಮ್ ಏಂಪ್. ಗಮನಿಸಬಹುದು, ಭಾಂಗ್ರಾ ಮತ್ತು ಗಿಡ್ಡ ಇವು ಮುಖ್ಯವಾಗಿ ಪಂಜಾಬ್ನಲ್ಲಿ ಕಂಡುಬರುವ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳಾಗಿವೆ. ಸೊ ಆಲ್ರೆಡಿ ಇದರ ಬಗ್ಗೆ ಸುಮಾರು ಕ್ವಶನ್ಗಳು ನಿಮಗೆ ಎಕ್ಸಾಮಲ್ಲಿ ಬಂದಿದ್ದಾವೆ. ಓಕೆ, ನೆನಪಿರಲಿ. ನೆಕ್ಸ್ಟ್ ಡಫ್. ಓಕೆ, ಡಫ್ ಲಾಸ್ಟ್. ಪಂಜಾಬ್ಸ್ ವೆರಿ ಫೇಮಸ್ ಡಫ್ ಫೋಕ್ ಡ್ಯಾನ್ಸಸ್. ಓಕೆ, ಸೊ ಇವೆಲ್ಲವೂ ಕೂಡ ಪಂಜಾಬ್ನ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳಾಗಿವೆ. ನೋಡಿ, ಆ ರಾಜ್ಯದ ಒಂದು ಕ್ವಶನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿರೋದ್ರಿಂದ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು, ನೆನಪಿರಲಿ. ಈಗ ನಾವು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ 15th ಕ್ವಶನ್, ಭರತನಾಟ್ಯಂ ಫೋಕ್ ಡ್ಯಾನ್ಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ಸೊ ನೋಡಿ, ಭರತನಾಟ್ಯಂ ಎಂಬತಕ್ಕಂಥ ನೃತ್ಯ ಯಾವ ರಾಜ್ಯದ ಅತ್ಯಂತ ಪ್ರಮುಖ ನೃತ್ಯವಾಗಿದೆ ಅಂತ ಕೇಳಿದರೆ, ಸೊ ಆಪ್ಷನ್ ನಂಬರ್ 1 ರೈಟ್ ಆನ್ಸರ್. ಓಕೆ, ಆಪ್ಷನ್ ನಂಬರ್ 1 ಈಸ್ ರೈಟ್ ಆನ್ಸರ್. ತಮಿಳುನಾಡಿನ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸ್ ಅಂದರೆ ಅದು ಭರತನಾಟ್ಯಂ. ಓಕೆ,
ಸೊ ದೀಸ್ ಫೋಕ್ ಡ್ಯಾನ್ಸಸ್ ಆಫ್ ತಮಿಳುನಾಡು ಇನ್ಕ್ಲೂಡ್. ಓಕೆ, ತಮಿಳುನಾಡಿನ ಇತರೆ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳ ಕುರಿತು ನಾವು ನೋಡೋದಾದರೆ, ಸೊ ಒನ್ ಈಸ್ ಕುಮ್ಮಿ. ನೋಡಿ, ಕುಮ್ಮಿ ಈಸ್ ಅನದರ್ ಒನ್ ಫೋಕ್ ಡ್ಯಾನ್ಸಸ್ ತಮಿಳುನಾಡು, ಸೊ ವೆರಿ ಇಂಪಾರ್ಟೆಂಟ್. ನಂತರ ಕರಗಮ್, ವೆರಿ ಫೇಮಸ್. ಓಕೆ, ಕರಗಮ್ ಫೋಕ್ ಡ್ಯಾನ್ಸ್ ಏನಿದೆ ಇದು ತಮಿಳುನಾಡಿನ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸ್ ಆಗಿದೆ. ನಂತರ ಬರ್ತಕ್ಕಂಥದ್ದು ನಾಟ್ಯಾಂಜಲಿ. ನಾಟ್ಯಾಂಜಲಿ ಶಿವನ ಅತ್ಯಂತ ಅಂದರೆ ಟ್ರಿಬ್ಯೂಟ್ ಟು ಲಾರ್ಡ್ ಶಿವ. ಓಕೆ, ಲಾರ್ಡ್ ಶಿವ ಅಂದರೆ ಏನಿದೆ, ಶಿವನ ಒಂದು ನೃತ್ಯ ಪ್ರಕಾರ, ನಟರಾಜನ ನೃತ್ಯ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ನಾಟ್ಯಾಂಜಲಿ ಇದು ಕೂಡ ಮುಖ್ಯವಾಗಿ ತಮಿಳುನಾಡಿಗೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳಾಗಿದೆ. ನಂತರ ಕೋಲಾಟಮ್, ಕಬಡ್ಡಿ. ಸೊ ದೀಸ್ ಆರ್ ಟು ವೆರಿ ಇಂಪಾರ್ಟೆಂಟ್, ಕೋಲಾಟಮ್ ಆ್ಯಂಡ್ ಕಬಡ್ಡಿ. ಸೊ ಇವು ತಮಿಳುನಾಡಿನ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳಾಗಿವೆ. ನಾನೇನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಲ್ಲ, ಇವೆಲ್ಲವೂ ಕೂಡ ಮುಂಬರ್ತಕ್ಕಂಥ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳಾಗಿರ್ತವೆ, ನೆನಪಿರಲಿ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಗುಮರ್ ಆ್ಯಂಡ್ ಚಕ್ರಿ ಫೋಕ್ ಡ್ಯಾನ್ಸಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ಗುಮರ್ ಆ್ಯಂಡ್ ಚಕ್ರಿ, ಓಕೆ, ವೆರಿ ಫೇಮಸ್. ಗುಮರ್ ಆ್ಯಂಡ್ ಚಕ್ರಿ ಈಸ್ ರೈಟ್ ಆನ್ಸರ್, ರಾಜಸ್ಥಾನ್. ನೋಡಿ, ರಾಜಸ್ಥಾನದ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸಸ್ ಅಂದರೆ ಅದು ಗುಮರ್ ಆ್ಯಂಡ್ ಚಕ್ರಿ. ಸೊ ಇನ್ಕ್ಲೂಡ್ಸ್, ಓಕೆ, ಸೊ ಫೋಕ್ ಡ್ಯಾನ್ಸಸ್ ಆಫ್ ರಾಜಸ್ಥಾನ್. ಒನ್ ಈಸ್ ಬವೈ, ಮೋಸ್ಟ್ ಇಂಪಾರ್ಟೆಂಟ್ ಫೋಕ್ ಡ್ಯಾನ್ಸಸ್ ಇನ್ ರಾಜಸ್ಥಾನ್. ಓಕೆ, ಭವೈ. ಸೊ ಆಲ್ಮೋಸ್ಟ್ ಇತರ ಎಲ್ಲ ಎಕ್ಸಾಮ್ಗಳಲ್ಲೂ ಇದನ್ನು ಕೇಳಿದ್ದಾರೆ, ಭವೈ, ಇದು ಕೂಡ ನೆನಪಿರಬೇಕು. ಸೊ ನಂತರ ಜುಲನ್. ನೋಡಿ, ಜುಲನ್ ಎಂಬುದು ಇತರೆ ಪ್ರಮುಖ ಫೋಕ್ ಡ್ಯಾನ್ಸ್ ಆಗಿದೆ ರಾಜಸ್ಥಾನದ್ದು. ನಂತರ ಗಂಗೂರ್ ಆಗಿರ್ಬೋದು, ಥರೆ ತಾಳಿ ಇರ್ಬೋದು, ಸುಶೈನಿ ಅಂತ ಕರಿತೇವೆ. ನೋಡಿ, ಸುಶೈನಿ ಎಂಬುದು ಇನ್ನು ಕಲ್ಬೇಲಿಯಾ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅದು ಕಲ್ಬೇಲಿಯಾ. ಓಕೆ, ಕಲ್ಬೇಲಿಯಾ ಈಸ್ ವೆರಿ ಫೇಮಸ್. ಓಕೆ, ಕಲ್ಬೇಲಿಯಾ ಯುನೆಸ್ಕೋ ರೆಕಗ್ನೈಸ್ಡ್ ಡ್ಯಾನ್ಸ್ ಫಾರ್ಮ್ ಆಗಿದೆ. ಓಕೆ, ಗಮನಿಸಬಹುದು. ಸೊ ಇದು ಯುನೆಸ್ಕೋದಿಂದ ಮಾನ್ಯತೆ ಪಡೆದಿರತಕ್ಕಂಥ ಒಂದು ಪ್ರಮುಖ ಡ್ಯಾನ್ಸ್ ಆಗಿದೆ ಕಲ್ಬೇಲಿಯಾ. ಓಕೆ, ನಂತರ ಘುಮಾರ್ ಅಂತ ಕರೀತಾರೆ. ನೋಡಿ, ಗುಮಾರ್. ಸೊ ಗೋಮಾರ್ ಸ್ಟೇಟ್ ಡ್ಯಾನ್ಸ್ ಆಫ್ ರಾಜಸ್ಥಾನ್. ಓಕೆ, ರಾಜಸ್ಥಾನದ ಸ್ಟೇಟ್ ಡ್ಯಾನ್ಸ್ ಅಂದರೆ ಅದು ಗೋಮಾರ್. ಸೊ ಇದು ಕೂಡ ನಿಮಗೆ ನೆನಪಿರಬೇಕು, ರಾಜಸ್ಥಾನದ ಸ್ಟೇಟ್ ಡ್ಯಾನ್ಸ್ ಯಾವುದು ಅಂತ ಕೇಳಿದರೆ ಅದು ಗೋಮಾರ್. ಅತ್ಯಂತ ಪ್ರಮುಖ ಡ್ಯಾನ್ಸ್ ಅಂದರೆ ಅದೇ ಕಲ್ಬೇಲಿಯಾ. ಸೊ ಅದರ ನಂತರ ಬರ್ತಕ್ಕಂಥದ್ದು ಖಾಯಲ್ ಆಗಿರ್ಬೋದು, ಜುಮಾ, ಸುಶೈನಿ, ಗೋಪಾಲ್, ಕಲ್ಬೇಲಿಯಾ. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಫೋಕ್ ಡ್ಯಾನ್ಸಸ್ ಆಫ್ ರಾಜಸ್ಥಾನ್. ಓಕೆ, ಸೊ ಇವೆಲ್ಲವೂ ಕೂಡ ನಿಮಗೆ ನೆನಪಿರಬೇಕು, ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮಾಹಿತಿ ನಿಮಗೆ ಎಕ್ಸಾಮ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್, 16th ಕ್ವಶನ್. ಓಕೆ, 16th ಕ್ವಶನ್ ಗಮನಿಸಿ. ನೌಟಂಕಿ ಫೋಕ್ ಡ್ಯಾನ್ಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ನೋಡಿ, ನೌಟಂಕಿ ಎಂಬ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಸೊ ವೆರಿ ಕೈಂಡ್ ಅಂಡ್ ಇಂಪಾರ್ಟೆಂಟ್ ಅಂದರೆ ಉತ್ತರ ಪ್ರದೇಶ್. ನೌಟಂಕಿ ಸೊ ವೆರಿ ಫೇಮಸ್ ಫೋಕ್ ಡ್ಯಾನ್ಸ್ ಇನ್ ಯು ಪಿ. ಓಕೆ, ಯು ಪಿ, ಉತ್ತರ ಪ್ರದೇಶ. ಸೊ ದೀಸ್ ಆರ್ ಆಲ್ ಅಂದರೆ ಯು ಪಿಸ್ ಅನದರ್ ಇನ್ಕ್ಲೂಡ್ಸ್ ಈ ವೆರಿ ಇಂಪಾರ್ಟೆಂಟ್ ಫೋಕ್ ಡ್ಯಾನ್ಸಸ್ ಅಂದರೆ, ಸೊ ಒಂದನೇದಾಗಿ ರಸ್ಲೀಲಾ. ಸೊ ರಸ್ಲೀಲಾ ಗಮನಿಸಿ, ರಸ್ಲೀಲಾ ಇಸ್ ಅ ವೆರಿ ಫೇಮಸ್ ಫೋಕ್ ಡ್ಯಾನ್ಸ್ ಇನ್ ಉತ್ತರ ಪ್ರದೇಶ್. ನಂತರ ಕಜ್ರಿ, ಜೋರಾ, ಚಪ್ಪೇಲೆ, ಜೈತಾ. ಸೊ ಇವೆಲ್ಲವೂ ಕೂಡ ಮುಖ್ಯವಾಗಿ ಉತ್ತರ ಪ್ರದೇಶದ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳಾಗಿವೆ. ಸೊ ಇವು ಉತ್ತರ ಪ್ರದೇಶದಲ್ಲಿ ಕಂಡುಬರತಕ್ಕಂಥ ಇತರೆ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳು, ಓಕೆ, ನೃತ್ಯಗಳು. ಇದ್ರ ಬಗ್ಗೆಯೂ ಕೂಡ ನೆನಪಿರಲಿ. ಎಕ್ಸಾಮ್ನಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ಕ್ವಶನ್ ಕೇಳ್ಬೋದು. ಆ ಕಾರಣಕ್ಕಾಗಿ ಇದೆಲ್ಲ ಮಾಹಿತಿ ನಿಮಗೆ ನೆನಪಿರಬೇಕು. ನೆಕ್ಸ್ಟ್ 17th ಕ್ವಶನ್. ಸೊ ಗಮನಿಸಿ, 17th ಕ್ವಶನ್ನು. ಗರ್ವಾಲೆ ಆ್ಯಂಡ್ ಕುಮಯುನಿ ಫೋಕ್ ಡ್ಯಾನ್ಸಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ನೋಡಿ, ಗರ್ವಾಲೆ ಆ್ಯಂಡ್ ಕುಮಯುನಿ ನೃತ್ಯ ಪ್ರಕಾರವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3, ಉತ್ತರಾಖಂಡ. ಸೊ ಉತ್ತರಾಖಂಡದಲ್ಲಿ ಕಂಡುಬರತಕ್ಕಂಥ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸಸ್ ಇವು. ಇನ್ನು ದ ಫೋಕ್ ಡ್ಯಾನ್ಸಸ್ ಆಫ್ ಉತ್ತರಾಖಂಡ್ ಇನ್ಕ್ಲೂಡ್ಸ್. ಉತ್ತರಾಖಂಡದಲ್ಲಿ ಕಂಡುಬರುವ ಇತರೆ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳು ಅಂದರೆ ಒಂದನೇದು ಕಜೇರಿ. ನೋಡಿ, ಕಜೇರಿ ಆಗಿರ್ಬೋದು, ಜೋರಾ ಆಗಿರ್ಬೋದು. ಸೊ ರಸ್ಲೀಲಾ ಆಲ್ಸೋ ಫೋಕ್ ಡ್ಯಾನ್ಸಸ್ ಆಫ್ ಉತ್ತರಾಖಂಡ. ಓಕೆ, ಸ್ವಲ್ಪ ಅಲ್ಲೂ ಕೂಡ ಆಚರಣೆ ಮಾಡ್ತಾರೆ ಇದನ್ನು. ಸೊ ಇನ್ನು ಚೋಲಿಯಾ ಆಗಿರ್ಬೋದು. ಚೋಲಿಯಾ ಎಂಬುದು ಮಾರ್ಷಲ್ ಆರ್ಟ್ಸ್ ಆಗಿದೆ ಮತ್ತು ಶೋ ಡ್ಯಾನ್ಸ್ ಆಗಿದೆ. ಓಕೆ, ಉತ್ತರಾಖಂಡದ ಮಾರ್ಷಲ್ ಆರ್ಟ್ಸ್ ಮತ್ತು ಶೋ ಡ್ಯಾನ್ಸ್ ಅಂದರೆ ಅದು ಚೋಲಿಯಾ.
ಇದು ಕೂಡ ನೆನಪಿರಲಿ ನಿಮಗೆ. ಇನ್ನು ಹುರ್ಕಾ, ಸೊ ಹುರ್ಕಾ ಎಂಬುದು ಕೂಡ ಉತ್ತರಾಖಂಡದ ಪ್ರಮುಖ ಒಂದು ಫೋಕ್ ಡ್ಯಾನ್ಸಸ್ ಆಗಿದೆ. ಓಕೆ, ಬೌಲ್, ಚಪ್ಪೆಲಿ ಇವೆಲ್ಲವೂ ಕೂಡ ಇತರೆ ಫೋಕ್ ಡ್ಯಾನ್ಸಸ್ಗಳು ಉತ್ತರಾಖಂಡಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಕ್ವಶನ್ ಈಸ್ 18th. ನೋಡಿ 18ನೇ ಕ್ವಶನ್ ನೋಡೋಣ ಇದೀಗ ನಾವು. ಓಕೆ, ತರಂಗಮೇಲ್ ಅಂಡ್ ಧಾಲೋ. ಓಕೆ, ತರಂಗಮೇಲ್ ಅಂಡ್ ಧಾಲೋ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಫೋಕ್ ಡ್ಯಾನ್ಸಸ್. ನೋಡಿ ಮುಖ್ಯವಾಗಿ ತರಂಗಮೇಲ್ ಮತ್ತು ಧಾಲೋ ಎಂಬ ನೃತ್ಯವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ನೃತ್ಯ ಪ್ರಕಾರಗಳಾಗಿವೆ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 4 ಸರಿಯಾಗಿದೆ. ಓಕೆ, ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4 ಗೋವಾ. ಸೊ ಗೋವಾದ ಅತ್ಯಂತ ಪ್ರಮುಖ ನೃತ್ಯ ಪ್ರಕಾರಗಳು. ನಂತರ ದ ಫೋಕ್ ಡ್ಯಾನ್ಸಸ್ ಇನ್ಕ್ಲೂಡ್ ಗೋವಾ. ಓಕೆ, ಗೋವಾದ ಇತರೆ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳ ಬಗ್ಗೆ ನೋಡೋದಾದರೆ ಕುನ್ವಿ ಎಂಬುದು ಒಂದು ಟ್ರೈಬಲ್ ಡ್ಯಾನ್ಸ್ ಆಗಿದೆ. ಇದು ಗೋವಾದಲ್ಲಿ ಆಚರಣೆ ಮಾಡತಕ್ಕಂಥ ಅತ್ಯಂತ ಪ್ರಮುಖ ಟ್ರೈಬಲ್ ಡ್ಯಾನ್ಸ್ ಆಗಿದೆ. ಇನ್ನು ದಂಗಾರ್ ಆಗಿರ್ಬೋದು, ಕೋಲಿ ಆಗಿರ್ಬೋದು, ದೇಕ್ನಿ ಆಗಿರ್ಬೋದು, ಫಂಗ್ದಿ, ಇನ್ನು ಶಿಗ್ಮೋ ಆಗಿರ್ಬೋದು, ಗೋಡೆ, ಮೋಡ್ನಿ, ಸಮಯ ನೃತ್ಯ. ಓಕೆ, ಸಮಯ ನೃತ್ಯ ಆಗಿರ್ಬೋದು, ಜಗರ್, ರನ್ಮಲೆ, ಗೋನ್ಪು, ತನ್ಯಾಮೇಲ್. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಫೋಕ್ ಡ್ಯಾನ್ಸಸ್ ಆಫ್ ಗೋವಾ. ಓಕೆ, ಗೋವಾದಲ್ಲಿ ಕಂಡು ಬರ್ತಕ್ಕಂಥ ಇತರೆ ಪ್ರಮುಖ ನೃತ್ಯ ಪ್ರಕಾರಗಳು. ಅದರಲ್ಲಿ ಕುನ್ವಿ ಆಗಿರ್ಬೋದು, ದೇಕ್ನಿ ಆಗಿರ್ಬೋದು, ಫಂಗ್ದಿ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ತುಂಬಾ ಸರಿ ಕೇಳ್ತಾರೆ. ತಂಗ್ರಮೇಲ್ ಮತ್ತು ಧಾಲು ಯಾವಾಗಲೂ ಸುದ್ದಿಯಲ್ಲಿರ್ತಕ್ಕಂಥ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳಾಗಿವೆ. ಸೊ ಇಷ್ಟು ಮಾಹಿತಿ ಗೋವಾಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ ನಿಮಗೆ. ಓಕೆ, ನೆಕ್ಸ್ಟ್ 19th ಕ್ವಶನ್. ಓಕೆ, 19ನೇ ಕ್ವಶನನ್ನು ಗಮನಿಸಿ. ಜವರ ಫೋಕ್ ಡ್ಯಾನ್ಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್. ನೋಡಿ, ಜವರ ಎಂಬ ನೃತ್ಯವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸ್ ಆಗಿದೆ ಅಂತ ಕೇಳಿದ್ರೆ ಸೊ ಆಪ್ಷನ್ ನಂಬರ್ 1 ಈಸ್ ರೈಟ್ ಆನ್ಸರ್ ಮಧ್ಯಪ್ರದೇಶ್. ಓಕೆ, ಮಧ್ಯಪ್ರದೇಶದ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸ್ ಅಂದರೆ ಅದು ಜವಾರ ನೃತ್ಯ ಅಂತ ಕರಿತೀವಿ. ಸೊ ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಇತರೆ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳ ಬಗ್ಗೆ ನಾವು ನೋಡೋದಾದರೆ 1 ಈಸ್ ಮಟ್ಕಿ. ಸೊ ಮಟ್ಕಿ ಇದು ಕಂಡುಬರುತ್ತೆ. ಜೊತೆಗೆ ನೋಡಿ ಪುಲ್ಪತಿ ಎಂಬುದು ಅನ್ಮ್ಯಾರಿಡ್ ಗರ್ಲ್ಸ್ ಆಫ್ ಮಾಳ್ವಾ ಕಮ್ಯುನಿಟಿ. ಸೊ ನೋಡಿ, ಮಾಳ್ವಾ ಸಮುದಾಯ ಏನಿದೆ, ಸೊ ಇವು ಅನ್ಮ್ಯಾರಿಡ್ ಅಂದರೆ ಮದುವೆ ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳು ಅಥವಾ ಹುಡುಗಿಯರು ಈ ಪುಲ್ಪತಿ ಎಂಬ ಒಂದು ಫೋಕ್ ಡ್ಯಾನ್ಸನ್ನು ಮಾಡ್ತಾರೆ. ಸೊ ಇದು ಕೂಡ ತುಂಬಾ ಫೇಮಸ್ಸು. ಜೊತೆಗೆ ಹಾದ, ಕಡಾ ನಾಚ್, ಗ್ರಿಡಾ ಡ್ಯಾನ್ಸ್, ಸೆಲಲರ್ಕಿ ಎಂಬುದು, ಏನು ಸೆಲಬೋಧನಿ. ಓಕೆ, ಸೆಲಭಾಧನಿ ಇವೆಲ್ಲವೂ ಕೂಡ ಮುಖ್ಯವಾಗಿ ಮಧ್ಯಪ್ರದೇಶದ ಅತ್ಯಂತ ಪ್ರಮುಖ ನೃತ್ಯ ಪ್ರಕಾರಗಳಾಗಿವೆ. ಇವೆಲ್ಲವೂ ಕೂಡ ನೆನಪಿರಲಿ ನಿಮಗೆ. ಎಕ್ಸಾಮ್ನ ದೃಷ್ಟಿಯಿಂದಾಗಿ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟ್ 20 ಕ್ವಶನ್. ನೋಡಿ, ಸರ್ಹುಲ್ ಫೋಕ್ ಡ್ಯಾನ್ಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್. ಸರ್ಹುಲ್ ಸರಿಯಾದಂಥ ಉತ್ತರ ಜಾರ್ಖಂಡ್. ನೋಡಿ, ಸರ್ಹುಲ್ ಜಾರ್ಖಂಡ್ನ ಅತ್ಯಂತ ಫೇಮಸ್ ಫೋಕ್ ಡ್ಯಾನ್ಸಸ್ ಆಗಿದೆ. ಓಕೆ, ಫೋಕ್ ಡ್ಯಾನ್ಸ್ ಸಂಬಂಧಪಟ್ಟಂತೆ ಜಾರ್ಖಂಡ್ನಲ್ಲಿ ಕಂಡುಬರತಕ್ಕಂಥ ಇತರೆ ಫೋಕ್ ಡ್ಯಾನ್ಸಸ್ಗಳು ನೋಡೋದಾದರೆ ಹಲ್ಕಾಪ್. ನೋಡಿ, ಹಲ್ಕಾಪ್ ಆಗಿರ್ಬೋದು, ಕರ್ಮ ಮುಂಡ, ಹಗ್ನಿ, ಜಮೂರ್, ಇನ್ನು ಮುಂಡರಿ ಡ್ಯಾನ್ಸ್ ಆಗಿರ್ಬೋದು, ಜಿಟ್ಕಾ, ಓಕೆ, ದಂಗಾ, ದೋಮ್ ಕಾಚ್. ಸೊ ಇವು ರಿಲೇಟೆಡ್, ಇವೆಲ್ಲವೂ ಕೂಡ ಜಾರ್ಖಂಡ್ಗೆ ರಿಲೇಟೆಡ್ ಆಗಿರತಕ್ಕಂಥ ಇತರೆ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳಾಗಿವೆ. ಸೊ ಇಷ್ಟೆಲ್ಲ ಮಾಹಿತಿ ಕೂಡ ನೆನಪಿರಬೇಕು ನಿಮಗೆ. ನೆಕ್ಸ್ಟ್ 21th ಕ್ವಶನ್. ನೋಡಿ, 21ನೇ ಕ್ವಶನ್. ರಂಗ್ಮಾ ಆ್ಯಂಡ್ ಬೊಂಬೋ ಡ್ಯಾನ್ಸ್. ನೋಡಿ, ರಂಗ್ಮಾ ಆ್ಯಂಡ್ ಬೊಂಬೋ ಡ್ಯಾನ್ಸ್ ಅಂದರೆ ಫೋಕ್ ಡ್ಯಾನ್ಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್. ನೋಡಿ, ರಂಗ್ಮಾ ಆ್ಯಂಡ್ ಬೊಂಬೋ ಮುಖ್ಯವಾಗಿ ರಂಗ್ಮಾ ಮತ್ತು ಬಿದಿರಿನ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿವೆ ಅಂತ ಕೇಳ್ತಾರೆ. ಆಪ್ಷನ್ ನಂಬರ್ 2 ಸರಿಯಾಗಿದೆ, ನಾಗಾಲ್ಯಾಂಡ್. ನೋಡಿ, ನಾಗಾಲ್ಯಾಂಡ್ಗೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖ ನೃತ್ಯಗಳು ರಂಗ್ಮಾನ್ ಬಿದಿರಿನ ನೃತ್ಯ ಅಥವಾ ರಂಗ್ಮಾನ್ ಬೊಂಬೋ ಡ್ಯಾನ್ಸ್. ಓಕೆ, ಸೊ ದ ಫೋಕ್ ಡ್ಯಾನ್ಸಸ್ ಆಫ್ ನಾಗಾಲ್ಯಾಂಡ್ ಇನ್ಕ್ಲೂಡ್ಸ್. ನಾಗಾಲ್ಯಾಂಡಲ್ಲಿ ಕಂಡುಬರತಕ್ಕಂಥ ಇತರೆ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳ ಬಗ್ಗೆ ನೋಡೋದಾದರೆ ಒಂದನೇದಾಗಿ ಜಿಲಿಯಾಂಗ್, ಸುರಿನಿಯಾಲ್ಸ್ ಅಂತ ಕರಿತಾರೆ. ನೋಡಿ, ಸುರಿಲಿಯಾನ್ಸ್ ಮತ್ತು ಗೆತಿನ್ ಗ್ಲಿಮ್ ಆಗಿರ್ಬೋದು. ಓಕೆ, ಗೆತಿನ್ ಗ್ಲಿಮ್ಮು, ಇನ್ನು ಟೆಮಂಗ್ ನೇತಿನ್ ಆಗಿರ್ಬೋದು, ಎಟಲ್ಯಾ ಎಂಬತಕ್ಕಂಥದ್ದು. ಇನ್ನು ಅದರ ಜೊತೆಗೆ ಇತರೆ ಪ್ರಮುಖ ಲೆಸಲ್ಪಟ್ಟು, ಇನ್ನು ಅಲುಯಟ್ಟು. ಸೊ
ಕೊನ್ಯಾಕ್ ಟ್ರೈಬ್ಗಳು ಅಲಿಯುಟ್ಟವನ್ನು ನಡೆಸ್ತವೆ. ಕೊನ್ಯಾಕ್ ಟ್ರೈಬ್ಗಳು ಇದು ಕೂಡ ಗಮನಿಸಬಹುದು. ಅಲಿಯುಟ್ಟ ಓಕೆ ಹಲಿಯುಟ್ಟ ಇವು ಕೊನ್ಯಾಕ್ ಟ್ರೈಬ್ಗಳು ನಡೆಸ್ತಕ್ಕಂಥ ಅತ್ಯಂತ ಪ್ರಮುಖ ಒಂದು ಫೋಕ್ ಡ್ಯಾನ್ಸಸ್ಗಳು. ಇವು ನಾಗಾಲ್ಯಾಂಡಿಗೆ ಸಂಬಂಧಪಟ್ಟಂತೆ. ಓಕೆ, ನಾಗಾಲ್ಯಾಂಡ್ನ ಅತ್ಯಂತ ಪ್ರಮುಖ ನೃತ್ಯ ಪ್ರಕಾರಗಳಿವು. ಎಲ್ಲ ಮಾಹಿತಿ ಕೂಡ ನಿಮಗೆ ನೆನಪಿರಬೇಕಿದೆ ನಿಮಗೆ. ನೆಕ್ಸ್ಟ್ 21th ಕ್ವಶನ್ ನೋಡಿ, ಸ್ಪಾವೋ ಡ್ಯಾನ್ಸ್ ಫೋಕ್ ಡ್ಯಾನ್ಸ್ ಸ್ಪಾವೋ ಫೋಕ್ ಡ್ಯಾನ್ಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ಸರಿಯಾದಂಥ ಉತ್ತರ ಲಡಾಖ್. ಓಕೆ, ಲಡಾಖ್ನ ಅತ್ಯಂತ ಪ್ರಮುಖ ನೃತ್ಯ ಪ್ರಕಾರ ಅಂದರೆ ಅದು ಸ್ಪಾವೋ. ಓಕೆ, ಸ್ಪಾವೋ ನೃತ್ಯ ಲಡಾಖ್ನಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಪ್ರಮುಖ ನೃತ್ಯ ಪ್ರಕಾರವಾಗಿದೆ. ಓಕೆ, ನೆಕ್ಸ್ಟ್ ಈಸ್ ಕ್ಲಾಸಿಕಲ್ ಡ್ಯಾನ್ಸಸ್ ಆಫ್ ಇಂಡಿಯಾ. ಓಕೆ, ಭಾರತದ ಶಾಸ್ತ್ರೀಯ ನೃತ್ಯಗಳು. ಓಕೆ, ಭರತನಾಟ್ಯಂ ತಮಿಳುನಾಡು, ಕಥಕ್ ಉತ್ತರ ಪ್ರದೇಶ್, ಕೂಚಿಪುಡಿ ಆಂಧ್ರ ಪ್ರದೇಶ್, ಒಡಿಸ್ಸಾ. ಓಕೆ, ಸೊ ಒಡಿಸ್ಸಾ, ಕಥಕ್ಕಳಿ ಕೇರಳ, ಸಾತ್ರಿಯ ಅಸ್ಸಾಂ, ಮಣಿಪುರಿ ಮಣಿಪುರ್, ಮೋಹಿನಿಯಟ್ಟಂ ಕೇರಳ. ದೀಸ್ ಆರ್ ಆಲ್ 8 ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸಿಕಲ್ ಡ್ಯಾನ್ಸಸ್ ಆಫ್ ಇಂಡಿಯಾ. ಸೊ ಇವೆಲ್ಲವೂ ಭಾರತದ ಅತ್ಯಂತ ಪ್ರಮುಖ ಕ್ಲಾಸಿಕಲ್ ಲ್ಯಾಂಗ್ವೇಜ್ಗಳಾಗಿವೆ. ಸೊ ದೀಸ್ ಆರ್ ಆಲ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಮೋಸ್ಟ್ ಇಂಪಾರ್ಟೆಂಟ್ ಫೋಕ್ ಡ್ಯಾನ್ಸಸ್. ಓಕೆ, ಇದುವರೆಗೂ ನಾವು ಭಾರತದ ಇತರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಅತ್ಯಂತ ಪ್ರಮುಖ ಫೋಕ್ ಡ್ಯಾನ್ಸಸ್ಗಳ ಬಗ್ಗೆ ತಿಳಿದುಕೊಂಡ್ವಿ. ಸೊ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಓಕೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.